ಅವರು ಪ್ರಸ್ತುತ ಕರ್ನಾಟಕ ವಿಧಾನಸಭೆಯ 23ನೇ ಸ್ಪೀಕರ್ ಅರ್ಥಾತ್ ಮಾನ್ಯ ಸಭಾಪತಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕರ್ನಾಟಕದ ಘನವೆತ್ತ ಸರ್ಕಾರದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಸಂಪುಟದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ನಗರಾಭಿವೃದ್ಧಿ, ವಸತಿ ಸಚಿವರಾಗಿ ಸೇವೆ ಸಲ್ಲಿಸಿರುವರು. ಈ ಹಿಂದೆ ಕರ್ನಾಟಕ ವಿಧಾನಸಭೆಯ ಉಪ ವಿರೋಧ ಪಕ್ಷದ ನಾಯಕರಾಗಿ ಸೇವೆ ಸಲ್ಲಿಸಿದ್ದರು. ಕರ್ನಾಟಕ ವಿಧಾನಸಭೆಯ ಮಂಗಳೂರು ಕ್ಷೇತ್ರವನ್ನು, ಅದು ಈ ಹಿಂದೆ ಉಳ್ಳಾಲ ಮತ್ತು ಬೋಳಿಯಾರ್ ಕ್ಷೇತ್ರ ಎಂದು ಕರೆಯಲಾಗುತ್ತಿದ್ದ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುವ 4ನೇ ಅವಧಿಯ ಶಾಸಕರಾಗಿದ್ದಾರೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸದಸ್ಯರಾಗಿದ್ದು 2018ರ ಚುನಾವಣೆಯಲ್ಲಿ ಅವಿಭಾಜಿತ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಿಂದ ಗೆದ್ದ ಏಕೈಕ ಕಾಂಗ್ರೆಸ್ ಶಾಸಕರಾಗಿರುವರು. ಸಹೃದಯ ಯುಟಿ ಖಾದರ್ ಸರ್ ತಮ್ಮ ಭವಿಷ್ಯದ ಸೇವೆ ಮತ್ತು ಬಾಳಿಗೆ ಸರ್ವೋತ್ತಮ ಆಯುರ, ಆರೋಗ್ಯ, ಐಶ್ವರ್ಯಾದಿಗಳನ್ನು ಶ್ರೀದೇವರು ಕರುಣಿಸಲೆಂದು ಹರಸಿ ಅಭಿನಂದಿಸುತ್ತಾ, ಕನ್ನಡಿಗ ಪತ್ರಕರ್ತರ ಸಂಘ ಮಹಾರಾಷ್ಟ್ರ ಆಯೋಜಿಸಿದ ಈ ಕಾರ್ಯಕ್ರಮಕ್ಕೆ ತಮಗಿದು ಹೃತ್ಪೂರ್ವಕ ಸ್ವಾಗತ ಕೋರುವೆವು. ನಮಸ್ಕಾರ. ಮಾನ್ಯ ಯುಟಿ ಖಾದರ್ ಅವರನ್ನು ನಮ್ಮ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು ಸೇರಿ ಗೌರವಿಸಬೇಕಾಗಿ ವಿನಂತಿಸುತ್ತೇನೆ. ಸಂಘದ ಲಕ್ಷ್ಮಣ್ ಪೂಜಾರಿ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ತನ್ನ ಮಾರ್ಗದರ್ಶನದಲ್ಲಿ ಸ್ಥಾಪನೆಗೊಂಡಂತಹ ಕನ್ನಡಿಗ ಪತ್ರಕರ್ತರ ಸಂಘ ಮಹಾರಾಷ್ಟ್ರ ಇದರ ಘಟಕದ ನೂತನ ಮಹಾರಾಷ್ಟ್ರ ಘಟಕದ ಉದ್ಘಾಟನೆ ಹಾಗೂ ಪತ್ರಕರ್ತರ ಸಮ್ಮೇಳನದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ಅಧ್ಯಕ್ಷರನ್ನು ವಹಿಸಿದಂಥ ನಮ್ಮೆಲ್ಲ ಸನ್ಮಿತರು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಅಂತ ಸನ್ಮಿತ ಶಿವಾನಂದ ತಗಡೂರವರೇ, ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಈಗ ತಾನು ತಮ್ಮ ದಿವ್ಯ ಸಂದೇಶ ನೀಡಿದಂತಹ ಕರ್ನಾಟಕ ರಾಜ್ಯದ ಕೃಷಿ ಸಚಿವರು ಗೌರವಾನ್ವಿತ ಶ್ರೀ ಎನ್ ಚಲುವರಾಯ ಸ್ವಾಮಿಯವರೇ, ವೇದಿಕೆ ಮೇಲೆ ಉಪಸ್ಥಿತರಾದಂಥ ಡಾಕ್ಟರ್ ಆರ್ ಕೆ ಶೆಟ್ಟಿರವರೇ, ನಮ್ಮ ಸನ್ಮಿತರಾದಂಥ ಶ್ರೀ ಪ್ರವೀಣ್ ಭೋಜ ಶೆಟ್ಟಿರವರೇ, ಗೌರವಾನ್ವಿತ ಹರೀಶ್ ಅಮೀನ್ರವರೇ, ಅತಿಥಿ ಗೌರವಾನ್ವಿತ ಬಿ ಆರ್ ರಾವ್ ಅವರೇ, ಅತ್ಯಂತ ಗೌರವಿತರು ಹಿರಿಯರಾಗಿರುವಂಥ ಡಾಕ್ಟರ್ ಸುನೀತಾ ಶೆಟ್ಟಿರವರೇ, ಸನ್ಮಿತರಾದಂಥ ಶ್ರೀನಿವಾಸ್ ನಾಯ್ಕ್ ಅವರೇ, ರೋನ್ಸ್ ಬಂಟ್ವಾಲ್ರವರೇ, ಲೋಕೇಶ್ ಅವರೇ, ಅದೇ ರೀತಿ ಉಪಾಧ್ಯಕ್ಷರಂಥ ಡಾಕ್ಟರ್ ಶಿವ ಮುಡಿಗೇರವರೇ, ಸಮಿತಿಯ ಸರ್ವ ಸದಸ್ಯರೇ, ನನ್ನ ಮುಂದಿರುವ ಎಲ್ಲ ಗೌರವ ಗಣ್ಯ ಅತಿಥಿಗಳೇ, ನಮ್ಮ ಮಹಾರಾಷ್ಟ್ರ ಪತ್ರಕರ್ತರ ಸಮಿತಿಯ ಸರ್ವ ಸದಸ್ಯರೇ ಮತ್ತು ಪತ್ರಕರ್ತರೇ, ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷ ಸಹಕಾರ ಪ್ರತಿಯೊಂದು ಹಿತೈಷಿಗಳೇ, ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ. ಬಹುಶಃ ನಾನೊಬ್ಬ ಸಭಾಧ್ಯಕ್ಷನಾಗಿಂತಲೂ ನಿಮ್ಮೆಲ್ಲ ಸೋದರನಾಗಿ ಭಾಗವಹಿಸಲಿಕ್ಕೆ ನನಗೆ ಸಂತೋಷವಾಗ್ತದೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಬಹುಶಃ ಬ್ಯಾರಿನಲ್ಲಿ ನಿನ್ನೆ ಕಾರ್ಯಕ್ರಮ ಮುಗಿಸಿ ಇಲ್ಲಿ ಬಂದು ಮತ್ತೆ ಸಂಜೆ ಔರಂಗಾಬಾದ್ ಕಾರ್ಯಕ್ರಮ ಹೋಗುವಂತು. ಮೊನ್ನೆ ರೋನ್ಸ್ ಬಂಟ್ವಾಲ್ ಫೋನ್ ಮತ್ತು ಶ್ರೀನಿವಾಸ್ ನಾಯ್ಕ್ ಫೋನ್ ಇತ್ತು. ಈ ರೀತಿ ಒಂದು ಪತ್ರಕರ್ತರ ಒಂದು ನೂತನ ಘಟಕ ಉದ್ಘಾಟನೆ ಆಗ್ತದೆ, ಕನ್ನಡ ಪತ್ರಕರ್ತರ ಈ ಒಂದು ಕಾರ್ಯಕ್ರಮ ಬರಬೇಕಂತ ಹೇಳಿದಾಗ ನಾನು ಕೂಡ ಒಪ್ಪಿದ್ದೆ. ಯಾಕಂತ ಹೇಳಿದರೆ ಪತ್ರಕರ್ತರನ್ನು ಬಿಟ್ಟು ರಾಜಕಾರಣ ಇರಲಿಕ್ಕೆ ಸಾಧ್ಯ ಇಲ್ಲ, ರಾಜಕಾರಣ ಬಿಟ್ಟು ಪತ್ರಕರ್ತರು ಇರಲಿಕ್ಕೆ ಸಾಧ್ಯ. ನಿಕಟವಾದ ಸಂಪರ್ಕ ಇರುವಂಥ ಒಂದು ಅಭಿನವಾದ ಸಂಬಂಧ ಇವತ್ತು ರಾಜಕಾರಣಿಗಳು ಮತ್ತು ಪತ್ರಕರ್ತರ ಮಧ್ಯೆ ಇರುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಕನ್ನಡಿಗ ಪತ್ರಕರ್ತರು ಮಹಾರಾಷ್ಟ್ರದಲ್ಲಿ ನೂತನ ಒಂದು ಘಟಕ ಮಾಡೋದು ನಮಗೆ ಅತ್ಯಂತ ಹೆಮ್ಮೆ. ಇದು ಇಡೀ ಕನ್ನಡಿಗರಿಗೆ ಸಿಕ್ಕುವಂಥ ಅತ್ಯಂತ ಗೌರವ ಮತ್ತು ಸ್ವಾಭಿಮಾನ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಪ್ರಪ್ರಥಮವಾಗಿ ಭಾಳಷ್ಟು ವರ್ಷದಿಂದ ಮಹಾರಾಷ್ಟ್ರದ ಈ ನೆಲದಲ್ಲಿ ಈ ಪ್ರದೇಶ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡು ಕನ್ನಡಕ್ಕೆ ತನ್ನ ವಿಶೇಷ ಸೇವೆ ಮಾಡಿದಂಥ ಎಲ್ಲ ಹಿರಿಯ ಮತ್ತು ಕಿರಿಯ ಪತ್ರಕರ್ತರು, ಅದರಲ್ಲಿ ನಮ್ಮ ಕಣ್ಣು ಮುಂದೆ ಡಾಕ್ಟರ್ ಸುನೀತಾ ಶೆಟ್ಟಿ ಅವರಿದೆ, ಇಂಥೆಲ್ಲ ಸಾಹಿತಿಗಳನ್ನು ನಾನು ವಿಶೇಷ ಸ್ಮರಿಸಿ ಅವರೆಲ್ಲಕ್ಕೂ ನಾವು ಇವತ್ತು ಅಭಿನಯಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ.
ಬಹುಶಃ ದೂರದ ಬೇರೆ ರಾಜ್ಯದಲ್ಲಿ ಬಂದು ನೆಲೆ ನಿಂತು ಕನ್ನಡದ ಸಂಸ್ಕೃತಿ, ಕನ್ನಡದ ಭಾಷೆ, ಕನ್ನಡದ ಪರಂಪರೆ, ಕನ್ನಡದ ಆಚಾರ ವಿಚಾರಗಳನ್ನು ಬಹಳಷ್ಟು ಬಲವಾಗಿ ಬೇರು ನೆಟ್ಟಲಿಕ್ಕೆ ತಾವು ಎಲ್ಲ ಹಿರಿಯರು ಅವರು ವಿಶೇಷವಾದ ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾವು ಇವತ್ತು ಬಯಸ್ತೇವೆ. ಅದರ ಫಲವಾಗಿ ಇವತ್ತು ಬಹಳಷ್ಟು ಪತ್ರಕರ್ತರು ಎದ್ದು ನಿಂತು ಬಹುಶಃ ತನ್ನ ಕೆಲಸ ನಿರ್ವಹಿಸುವ ಜೊತೆಯಲ್ಲಿ ಇವತ್ತು ಈ ಒಂದು ನಮ್ಮದೇ ನೂತನದ ಮಹಾರಾಷ್ಟ್ರ ಘಟಕ ಇವತ್ತು ಸ್ಥಾಪನೆ ಆಗಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕಾಗಿ ನಾನು ಎಲ್ಲರನ್ನು ಬಹುಶಃ ಸ್ಮರಿಸಿಕೊಂಡು, ಎಲ್ಲ ಪತ್ರಕರ್ತರಿದ್ದಾರೆ, ಸಾಹಿತಿಗಳೇ ಯಾರಿದ್ದಾರೆ ಅವನ್ನೆಲ್ಲ ನಾನು ಸ್ಮರಿಸಿಕೊಂಡು ವಿಶೇಷ ಅಭಿನಂದನೆ ಸಲ್ಲಿಸಿ ನೂತನದ ಘಟಕದ ಅಧ್ಯಕ್ಷರ ಮತ್ತು ಸದಸ್ಯರಿಗೆ ನನ್ನ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವು ಬರೀ ಪತ್ರಕರ್ತರಾಗಿ ನಿಮ್ಮ ವೃತ್ತಿ ಮತ್ತು ಇನ್ನಿತರ ನಿಮ್ಮ ಒಂದು ವೃತ್ತಿ ಮಾತ್ರ ಅಲ್ಲ, ಇದು ಕನ್ನಡಿಗರಿಗೆ ಕನ್ನಡಕ್ಕೆ ಕೊಡುವಂಥ ಅತ್ಯಂತ ದೊಡ್ಡ ಕೊಡುಗೆ ಅಂತ ಹೇಳಲಿಕ್ಕೆ ಕೂಡ ನಾನು ಇವತ್ತು ಬಯಸ್ತೇನೆ. ಇವತ್ತಿನ ಒಂದು ಆಧುನಿಕ ಮತ್ತು ತಂತ್ರಜ್ಞಾನ ಕಾಲಘಟ್ಟದಲ್ಲಿ ಪಾಶ್ಚಾತ್ಯ ಸಂಸ್ಕೃತಿ ಬಹಳಷ್ಟು ಇದೆ ಅಂತ ಹೇಳುವಂಥ ವಿಚಾರದಲ್ಲಿ ಮತ್ತು ಬಾಂಬೆನಲ್ಲಿ ಕೂಡ ಪಾಶ್ಚಾತ್ಯ ಸಂಸ್ಕೃತಿ ಬಹಳಷ್ಟು ಹೆಚ್ಚಿನಾಗಿದೆ ಎಂಬ ವಾತಾವರಣದಲ್ಲಿ ಕನ್ನಡದ ಸಂಸ್ಕೃತಿಯನ್ನು ಅದು ಮೆಟ್ಟಿ ಹೋಗಲಿಕ್ಕೆ ಸಾಧ್ಯವಿಲ್ಲದ ರೀತಿ ಮಾಡಿದರೆ ಅದು ಕನ್ನಡಿಗ ಸಂಘ ಮತ್ತು ಈ ರೀತಿಯ ಕನ್ನಡ ಪತ್ರಕರ್ತ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದರೆ ನೀವು ಬಹುಶಃ ಪತ್ರಕರ್ತರು ಮತ್ತು ಪತ್ರಕರ್ತರ ಸಂಘ, ಅದು ಕನ್ನಡ ಸಂಘ ಸಂಘ ಸಂಸ್ಥೆಗಳಿರಲಿ, ಇದು ನಮ್ಮ ಬೇರೆ ಬೇರೆ ಸಂಘ ಅಧ್ಯಕ್ಷರಿದ್ದಾರೆ, ಇದೆಲ್ಲ ಕೂಡ ಅದಕ್ಕೆ ಸೀಮಿತವಾಗಿ ಅಲ್ಲ, ಇದು ಇಡೀ ಕರ್ನಾಟಕದ ಮತ್ತು ಕನ್ನಡಿಗರ ಸಂಸ್ಕಾರ, ಸಂಸ್ಕೃತಿ, ಪರಂಪರೆ, ನಮ್ಮ ಉಡುಪುಗಳು ಮತ್ತು ಊಟದ ವ್ಯವಸ್ಥೆ ಇದನ್ನೆಲ್ಲೂ ಕೂಡ ಯುವ ಪೀಳಿಗೆಗೆ ವರ್ಗಾಯಿಸುವಂಥ ದೊಡ್ಡ ಮಟ್ಟದ ಒಂದು ಯೋಜನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ನಿಮ್ಮ ಈ ಪತ್ರಕರ್ತರ ಸಂಘ ನಿಮ್ಮ ವೃತ್ತಿ ನಿರತ ಒಂದು ಸಾಹಿತ್ಯದ ಜೊತೆಯಲ್ಲಿ ಇದು ನಮ್ಮ ಕನ್ನಡಿಗರ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಮತ್ತು ಆಚಾರ ವಿಚಾರಗಳನ್ನು ಈ ಒಂದು ಪ್ರದೇಶದ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಮುಂದಿನ ಪೀಳಿಗೆಗೆ ವರ್ಗಾಯಿಸಿ ನಮ್ಮ ಕನ್ನಡದ ಸಂಸ್ಕೃತಿಯನ್ನು ಬಲಿಷ್ಠವಾಗಿ ಸ್ಥಾಪನೆ ಮಾಡುವ ಶಕ್ತಿ ಕೇಂದ್ರ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕೆ ಯಾವುದೆಲ್ಲ ಯೋಜನೆ ತಾವು ಇವತ್ತು ಮುಂದಿನ ಆಗ್ತೀರಾ ಎಲ್ಲ ರೀತಿಯ ಸಹಕಾರವನ್ನು ಕೂಡ ನಮ್ಮ ಸಚಿವರಿದ್ದಾರೆ, ರಾಜ್ಯ ಸರ್ಕಾರ ಇವರಿಗೆ ಕೊಡ್ತದಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಬಹುಶಃ ಕನ್ನಡ ಸಂಘದ ಕಟ್ಟಡ ಈಗ ಅರ್ಧದಲ್ಲಿದೆ. ಈ ಸಲ ಅದು ಮುಗಿಸುವಂಥ ಕೆಲಸ ಆಗಲೇ ಅದು ಆಗ್ತಾ ಇದೆ, ಮಾಡಲೇ ಅದೆಲ್ಲರೂ ಕೂಡ ಸಹಕಾರ ಕೊಟ್ಟು ಅದು ಮಾಡಲೇ ಬೇಕಾಗ್ತದೆ. ಅದಕ್ಕೆ ಅದೊಂದು ಅಂಥ ಒಂದು ಸಂಘ ಮುಂದೆ ಬಂದರೆ ಪರೋಕ್ಷವಾಗಿ ಅದು ಕನ್ನಡಿಗರಿಗೆ ಪ್ರಯೋಜನ ಆಗುವಂಥ ಒಂದು ದೊಡ್ಡ ಮಟ್ಟದ ಕೇಂದ್ರವಾಗಿ ಇವತ್ತು ಆಗ್ತದೆ. ಅದು ಇಡೀ ನಮ್ಮೆಲ್ಲರ ಕನ್ನಡಿಗರ ಒಂದು ಮೊದಲ ಇವತ್ತು ಆದ್ಯತೆ ಅಂತ ಹೇಳಿ ಕೂಡ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ಪತ್ರಕರ್ತ ತಾವೆಲ್ಲ ಇದ್ದೀರಿ, ನಿಮಗೆ ನಾವು ಬಹುಶಃ ಏನು ಹೇಳಲಿಕ್ಕಿಲ್ಲ. ನೀವು ಅತ್ಯಂತ ಅನುಭವಸ್ಥರು, ಹಿರಿಯರು, ಬುದ್ಧಿಜೀವಿಗಳು, ಬಹಳಷ್ಟು ಸಾಹಿತ್ಯವನ್ನು ಓದುವಂಥ ವಿಚಾರಧಾರೆಯರು, ನಿಮ್ಮಿಂದ ನಾವು ಹೇಗಿರಬೇಕಂದ್ರೆ ನಾವು ಕಲಿಯುವಂಥ ಪರಿಸ್ಥಿತಿ ನಾವು ಇವತ್ತು ಇದ್ದೇವೆ. ನಾನು ಹೇಳುವುದಿಷ್ಟೇ, ಯುವ ಪತ್ರಕರ್ತರು ಮತ್ತು ಯುವ ಸಾಹಿತಿಗಳು, ಯುವ ಬರಹಗಾರರು ಭಾಳಷ್ಟು ಬರಲಿಕ್ಕೆ ತಮ್ಮ ಪತ್ರಕರ್ತರ ಸಂಘ ಮಹಾರಾಷ್ಟ್ರದಲ್ಲಿ ಇನ್ನಷ್ಟು ಹಲವಾರು ಕಾರ್ಯಕ್ರಮ ಹಾಕಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇದು ನಮ್ಮ ಅಗತ್ಯವಾಗಿದೆ. ಎರಡನೇದು, ಬಹುಶಃ ಆಗಿಂದಾಗೆ ನಿಮ್ಮೊಂದು ಟ್ರೈನಿಂಗ್ ಕೂಡ ಇವತ್ತೆಲ್ಲ ಯುವ ಪತ್ರಕರ್ತರಿಗೆ ಕೊಡಬೇಕು, ಅಪ್ಡೇಟ್ ಮಾಡಲಿಕ್ಕೆ. ಇವತ್ತು ಯುವ ಪತ್ರಕರ್ತ ನಮಗೆ ಅಪ್ಡೇಟ್ ಮಾಡಲಿಕ್ಕೆ ಇವತ್ತು ಬರುವಂಥ ವಿಚಾರ ಇವತ್ತು ಆಗಬೇಕಾಗ್ತದೆ. ಅದು ಯಾಕೆ ಅಂತ ಹೇಳಿದರೆ ಬೇರೆ ಬೇರೆ ಕಾರಣಗಳಿದೆ. ಒಂದೇನಂತ ಹೇಳಿದರೆ, ಈಗ ವ್ಯೂಸ್ ಎಲ್ಲ ಕೂಡ ನ್ಯೂಸ್ ಆಗಿದೆ. ವ್ಯೂಸ್ ಎಲ್ಲ ಕೂಡ ನ್ಯೂಸ್ ಆಗಬಾರ್ದು, ನ್ಯೂಸ್ ಮಾತ್ರ ನ್ಯೂಸ್ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಈಗ ಒಬ್ಬೊಬ್ಬರಿಗೆ ತೋಚಿದಾಗ ನೋಡಿದನ್ನೆಲ್ಲ ನ್ಯೂಸ್ ಮಾಡಿಕೊಂಡು ಹೋಗುವಂಥ ಪರಿಸ್ಥಿತಿ ಆಗಿದ್ದರೆ ಅದು ಸಮಾಜಕ್ಕೆ ಪೂರಕವಾಗಿ ಬರುವಂಥ ವಿಚಾರ ಆಗೋದಿಲ್ಲ. ಯಾವುದು ನ್ಯೂಸ್ ಆಗಬೇಕು ಅದು ನ್ಯೂಸು ಮಾಡಬೇಕು ಹೊರತು ವ್ಯೂಸ್ ಅದು ನಮ್ಮ ವ್ಯೂ ಆಗಿರ್ಬೇಕು. ನಾನೊಂದು ವ್ಯೂ ಇರ್ಬೋದು, ಅದೇ ವ್ಯೂ ಇಡೀ ನಾನು ಸಮಾಜಕ್ಕೆ ಹೋಗ್ಬೇಕಂತ ಒಂದು ವಾತಾವರಣ ಇಲ್ಲದಂಥ ವಿಚಾರ ಇವತ್ತು ಆಗುವಂಥದ್ದು. ಆದ ಕಾರಣ ಈ ಒಂದು ಅಪ್ಡೇಟ್ ಯುವ ಜನಾಂಗಕ್ಕೆ ನಾವು ಕೊಡೋದು ಇವತ್ತು ಭಾಳ ಅಗತ್ಯತೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎರಡನೇದು, ನಾವು ಒಂದು ಯುವಕರಿಗೆ ಇವತ್ತು ಟ್ರೈನಿಂಗ್ ಯಾಕೆ ಕೊಡಬೇಕಂತ ಹೇಳಿದರೆ, ನಮ್ಮ ಕೃಷಿ ಸಚಿವರಿಗೆ ನಿಮಗೆಲ್ಲ ಕೊಡೋದು ಶ್ರೀನಿವಾಸ ಎಲ್ಲ ಗೊತ್ತಿ, ನಾನು ಯಾವಾಗ ಹೇಳ್ತಾ ಇರ್ತೇನೆ ಅಲ್ಲಿ ಮಂಗಳೂರಲ್ಲಿ. ಅವ್ರು ನಿನ್ನೆ ಮೊನ್ನೆ ಬೇರೆ ಹೋಟೆಲಲ್ಲಿ ಅಲ್ಲಿ ಇಲ್ಲಿ ಕೆಲಸಕ್ಕೆ ಬಿಸ್ನೆಸ್ ಎಲ್ಲ ಮಾಡ್ತಿದ್ದಾರೆ. ಮರುದಿವಸ ನಮಗೆ ಒಂದು ಬೈಕ್ ಹಿಡಿತಾರೆ, ಅದಕ್ಕೇನು ಹೇಳ್ತೀರಿ, ಇದಕ್ಕೇನು ಹೇಳ್ತೀರಿ ಅಂತ ಹೇಳಿ. ಸೊ ಇವ್ರಿಗೆ ಯಾವುದೋ ಟ್ರೈನಿಂಗ್ ಇಲ್ಲ, ಯಾವುದೂ ಇಲ್ಲ, ಬಂದಂತ ಅಲ್ಲಿ ಬಂದು ಪ್ರಶ್ನೆ ಕೇಳುವಂಥ. ಆದ ಕಾರಣ ಈ ಪತ್ರಕರ್ತರಿಗೆ ಇವರಿಗೆ ಒಂದು ಟ್ರೈನಿಂಗ್ ಕೊಟ್ಟು ಅವ್ರು ಯಾರು ಬರೋದಿದ್ರು ಕೂಡ ಅದಕ್ಕೆ ಅನುಗುಣವಾಗಿ ಅವರನ್ನು ಅಪ್ಡೇಟ್ ಮಾಡಿಕೊಳ್ಳುವಂಥ ಒಂದು ಯಾರೇ ಬರಲಿ ಸಂತೋಷ. ಬೇರೆ ಬೇರೆ ಕೆಲಸದಲ್ಲಿದ್ದವರು ಕೂಡ ಬರುವ ಮುಂಚೆ ನಿಮ್ಮಲ್ಲಿ ಒಂದು ಟ್ರೈನಿಂಗ್ ಪಡೆದು ಅವರು ಮಿನಿಮಮ್ ಒಂದು ಕಾಲೇಜ್ ಸರ್ಟಿಫಿಕೇಟ್, ಅದು 6 ಮಂತ್ 3 ಮಂತ್ ಸರ್ಟಿಫಿಕೇಟ್ ಅದು ನಿಮ್ಮ ಕೈಯಲ್ಲಿರುವಂಥ ವಿಚಾರ ಇವತ್ತು ಆಗುವಂಥ ಅಗತ್ಯತೆ ಇದೆ ಸಮಾಜದ ಒಳಿತಿಗಾಗಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು
ಬಯಸುವಂಥ ಇದು ನಮಗೆ ಅತಿ ಅಗತ್ಯವಾಗಿರುವಂಥ ವಿಚಾರ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಬಹುಶಃ ಕನ್ನಡಿಗ ಪತ್ರಕರ್ತರ ಸಂಘ ಮಹಾರಾಷ್ಟ್ರದಲ್ಲಿ ಸ್ಥಾಪನೆಗೊಂಡು ಬಹುಶಃ ಇವು ಅತ್ಯಂತ ಸಂತೋಷ. ಪರಸ್ಪರ ಮಹಾರಾಷ್ಟ್ರದ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಂಡು ಅದನ್ನು ಬಹುಶಃ ಅನುಸರಿಸಿಕೊಂಡು ಮಹಾರಾಷ್ಟ್ರಿಗರಿಗೆ ಕನ್ನಡ ಸಂಸ್ಕೃತಿಯನ್ನು ಪರಿಚಯ ಮಾಡಿಕೊಳ್ಳುವಂಥ ಅವಕಾಶ ಜೊತೆಯಲ್ಲಿ ಪರಸ್ಪರ ಭಾಷೆಯ ಒಂದು ಸಮ್ಮಿಲನ ಮತ್ತು ಸೌಹಾರ್ದತೆ ವಾತಾವರಣ ನಿರ್ಮಾಣ ಮಾಡೋದು ಅತಿ ಅಗತ್ಯ. ನಾನು ಎಲ್ಲ ಭಾಷೆ ಬೇರೆ ಬೇರೆ ಭಾಷೆಯವರು ಇವತ್ತಿರ್ತಾರೆ. ಯಾವುದೇ ಒಂದು ಭಾಷಾಧಾರಿತವಾದ ಕಾರ್ಯಕ್ರಮಕ್ಕೆ ಹೋದ ಸಹ ನಾನು ಹೇಳ್ತೇನೆ, ಒಂದು ಭಾಷೆ ಬೆಳಗಬೇಕಾದರೆ ಅದು ಇನ್ನೊಂದು ಭಾಷೆ ನಾವು ಪ್ರೋತ್ಸಾಹಿಸಬೇಕು. ನಾವು ಇನ್ನೊಂದು ಭಾಷೆಯನ್ನು ದ್ವೇಷಿಸಿ ನಮ್ಮ ಭಾಷೆ ಬೆಳಗಲಿಕ್ಕೆ ಸಾಧ್ಯ ಇಲ್ಲ. ಕನ್ನಡ ಭಾಷೆ ಇವತ್ತು ಮೇಲೆ ಬರಬೇಕಾದ್ರೆ ಇಲ್ಲಿರುವಂಥ ಬೇರೆ ಭಾಷೆ ಕೂಡ ಆದ್ಯತೆ ಕೊಟ್ಟಾಗ ಬಹುಶಃ ಇವತ್ತು ಕನ್ನಡ ಭಾಷೆ ಇವತ್ತು ಮೇಲೆ ಬರಲಿಕ್ಕೆ ಸಾಧ್ಯವಾಗ್ತದೆ. ನಮ್ಮ ಭಾಷೆ ಮೇಲೆ ಬರಬೇಕಂತೇಳಿ ನಾವು ಇನ್ನೊಂದು ದ್ವೇಷಿಸಿಕೊಂಡು ಹೋದರೆ ನಮ್ಮ ಭಾಷೆ ಕೂಡ ಮೇಲೆ ಬರಲಿಕ್ಕೆ ಸಾಧ್ಯ. ಪರಸ್ಪರ ನಾವು ಭಾಷೆ ಬರೇ ನಮಗೆ ಗಡು ಮತ್ತು ಒಂದು ರೆವೆನ್ಯೂ ಮತ್ತು ಈ ಪ್ರದೇಶಕ್ಕೆ ಸೀಮಿತವಾಗಿರುವಂತಹ ವಿಚಾರ ಅಲ್ಲದೆ ಪರಸ್ಪರ ಸಂಸ್ಕೃತಿ ಅರ್ಥ ಮಾಡಿಕೊಂಡು ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಲಿಕ್ಕೆ ನಮ್ಗೆ ಎಲ್ಲ ಭಾಷೆ ಕೂಡ ಇವತ್ತು ಅತಿ ಅಗತ್ಯವಾದ ಒಂದು ವಿಚಾರ ಇವತ್ತು ಆಗಿದೆ. ಅದಕ್ಕೆ ಕನ್ನಡಕ್ಕೆ ನಾವು ಆದಷ್ಟು ಹೆಚ್ಚಿನ ಒತ್ತನ್ನು ಕೊಟ್ಟು ಕನ್ನಡಕ್ಕೆ ವಿಶೇಷವಾದ ಪ್ರೋತ್ಸಾಹ ಕೊಡೋ ಜೊತೆಯಲ್ಲಿ ಇನ್ನಿತರ ಭಾಷೆಗೂ ಗೌರವ ಕೊಟ್ಟು ಅದನ್ನು ಕೂಡ ಯುವ ಪೀಳಿಗೆ ಕಲಿಸಬೇಕು, ಕಲೀಲಿಕ್ಕೆ ಉತ್ತೇಜನ ಕೊಡಬೇಕು, ಕಲೀಲಿಕ್ಕೆ ಪ್ರೋತ್ಸಾಹ ಕೊಡುವಂತಹ ಒಂದು ವಾತಾವರಣ ಮತ್ತು ಅದನ್ನು ಇನ್ನೊಂದು ಭಾಷೆಯನ್ನು ಪ್ರೀತಿಸುವಂಥ ವಾತಾವರಣ ನಿರ್ಮಾಣ ಮಾಡೋ ಜವಾಬ್ದಾರಿ ಅದೆಲ್ಲ ನಮ್ಮ ಹಿರಿಯ ಪತ್ರಕರ್ತರ ಮತ್ತು ಈ ಸಂಘದ ಒಂದು ಜವಾಬ್ದಾರಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ನಾನು ಬಹುಶಃ ನಿಮಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಬಹುಶಃ ಈಗಾಗಲೇ ಹಲವಾರು ಬೇರೆ ಬೇರೆ ಪತ್ರಿಕೆ ಮತ್ತು ಮಾಧ್ಯಮ ಇವತ್ತು ಕನ್ನಡದಲ್ಲಿದೆ. ಇದೆಲ್ಲವೂ ಕೂಡ ಇನ್ನಷ್ಟು ಅತ್ಯುತ್ತಮವಾಗಿ ಮುಂದೆ ಬರುವಂಥ ವಿಚಾರ ಇವತ್ತು ಆಗಲಿ ಅಂತ ನಾನು ಇವತ್ತು ಹೇಳಿಕೊಳ್ಳುತ್ತಾ ಬಹುಶಃ ನಿಮಗೆಲ್ಲರಿಗೂ ನನ್ನ ವಿಶೇಷ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ನೂತನವಾದ ಸಮಿತಿ ಕೂಡ ಇವತ್ತು ರಚನೆಯಾಗಿದೆ. ನಿಮ್ಮ ಈ ನೂತನವಾದ ಕನ್ನಡಿಗ ಪತ್ರಕರ್ತರ ಸಂಘ ಮಹಾರಾಷ್ಟ್ರ ನೂತನ ಘಟಕ ಇವತ್ತು ದೊಡ್ಡ ಮಟ್ಟದ ಕ್ರಾಂತಿಕಾರಿ ಯೋಜನೆಗಳು ಬಂದು ನಿಲ್ಲುವಂಥ ಅವಕಾಶ ಇವತ್ತು ಆಗಿಕೊಂಡು ಪರಸ್ಪರ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಒಂದು ಬಾಂಧವ್ಯದ ಸೋದರತೆ ಒಂದು ಕೊಂಡಿಯ ಕಾರ್ಯ ನಿರ್ವಹಿಸಲಿ ಅಂತ ನನ್ನ ಶುಭಾಶಯ ನಾನು ಸಲ್ಲಿಸಿಕೊಂಡು ಬಹುಶಃ ನಿಮಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿ ನಮ್ಮ ಕೃಷಿ ಸಚಿವರಿದ್ದಾರೆ, ನಾವು ಇದ್ದೇವೆ. ಮುಂದಿನ ಅಧಿವೇಶನ ಆಗುವ ಸಂದರ್ಭದಲ್ಲಿ ತಾವು ಕೂಡ ನಮ್ಮ ಅಧಿವೇಶನ ವೀಕ್ಷಣೆಗೆ ತಾವು ಇವತ್ತು ಬರಬೇಕು. ಅಲ್ಲಿಯ ಉತ್ತಮ ತಪ್ಪಿದ್ರೆ ನನ್ನ ಹತ್ರ ಹೇಳಿ. ವಿಧಾನಸಭೆ ಮತ್ತು ಇಲ್ಲಿ ಸಮಸ್ಯೆ ಅಧಿವೇಶನ ಇದ್ದಾಗ ಹೆಚ್ಚು ಕಮ್ಮಿ ಇದ್ದರೆ ನಾನು ಸ್ಪೀಕರ್ ನನ್ನ ಹೇಳಿದ್ರೆ ಸಾಕು, ಸರಿದ್ದ ಅದನ್ನು ಮತ್ತೆ ಇಲ್ಲಿ ಬಂದು ಪ್ರಚಾರ ಮಾಡಿದರೆ ಸಾಕಂತ ಹೇಳಿಕೆ ನಾನು ಇವತ್ತು ಬಯಸಿ ನಿಮಗೆಲ್ಲ ನಾನು ಶುಭಾಶಯ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.